ಮಣ್ಣ ಕಣ ಕಣದಲ್ಲೂ ತಂಪು ತಣಿವುಗಳಿರಲಿ, ಮಣ್ಣ ಕಣ ಕಣದಲ್ಲೂ ತಂಪು ತಣಿವುಗಳಿರಲಿ, ಒಲವಿನೊರತೆಯು ಎಂದು ಬತ್ತದಿರಲಿ, ಕಸವೆಲ್ಲ ರಸವಾಗಿ ಬಾಳು ನಂದನವಾಗಿ, ಕಸವೆಲ್ಲ ರಸವಾಗಿ ಬಾಳು ನಂದನವಾಗಿ, ಸೋದರತೆ ಹೊಳೆಯಾಗಿ ಹರಿದು ಬರಲಿ, ಸೋದರತೆ ಹೊಳೆಯಾಗಿ ಹರಿದು ಬರಲಿ. ಎಲ್ರಿಗೂ ನಮಸ್ಕಾರ. ನಾನು ಶ್ರೀ ವಸಂತ ಕುಷ್ಟಗಿಯವರ ಹಾಡಿನ ಕೆಲವು ಸಾಲುಗಳೊಂದಿಗೆ ನನ್ನ ಮಾತು ಪ್ರಾರಂಭ ಮಾಡ್ತಾ ಇದ್ದೀನಿ. ಹವಾಮಾನ ಸಂಕಷ್ಟ, ಭೂತಾಪ ಹೆಚ್ಚಳ ಇವುಗಳ ಬಗ್ಗೆ ಇಲ್ಲಿ ಸೇರಿರುವಂಥ ನಿಮಗೆಲ್ಲರಿಗೂ ಸಾಕಷ್ಟು ಗೊತ್ತಿರಬಹುದು ಅಂತ ಅನ್ನೋದನ್ನು ಗೊತ್ತು ಮಾಡಿಕೊಂಡೇ ನಾನು ಈ ವಿಷಯದ ಉಗಮ, ಪರಿಣಾಮ ಮತ್ತು ಪರಿಹಾರ ಹೀಗೆ ಸಮಯದ ಮಿತಿಯೊಳಗೆ 3 ಭಾಗಗಳಲ್ಲಿ ನಿಮ್ಮ ಜೊತೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಬೇಕು. ನಾವು ರಾತ್ರಿ ಆಕಾಶವನ್ನು ನೋಡಿದಾಗ ನಮಗೆ ಅಸಂಖ್ಯ ತಾರೆಗಳು ಕಾಣಿಸ್ತವೆ. ಇವತ್ತಿಗೂ ಕೂಡ ವಿಶ್ವದೊಳಗಿರುವಂತಹ ಆಕಾಶಕಾಯಗಳ ಸಂಖ್ಯೆ ಎಷ್ಟು ಅನ್ನೋದು ಗೊತ್ತಿಲ್ಲ. ಆದರೆ ಗೊತ್ತಿರುವಂತಹ ಎಲ್ಲ ಆಕಾಶಕಾಯಗಳ ಪೈಕಿ ಜೀವ ಇರುವಂತಹ ಗ್ರಹ ನಮ್ಮದೊಂದೇ. ನೀವು ಬಾಹ್ಯಾಕಾಶದಿಂದ ನೋಡಿದಾಗ ಇದು ಒಂದು ಬಹಳ ಸಣ್ಣ, ಬಹಳ ಸುಂದರವಾದಂತಹ ನೀಲಿ ಗೋಲಿ ಗುಂಡಿನ ಥರ ಕಾಣ್ತದೆ. ಬ್ಲೂ ಮಾರ್ಬಲ್ ಅಂತ ಹೇಳ್ತಾರೆ. ಸುಮಾರು 450 ಕೋಟಿ ವರ್ಷಗಳ ಹಿಂದೆ ಈ ಭೂಗ್ರಹ ಅನ್ನೋದು ಸೃಷ್ಟಿಯಾಯಿತು. ಮುಂದಿನ 100 ಕೋಟಿ ವರ್ಷಗಳ ಕಾಲ ಈ ಭೂಗ್ರಹದ ಮೇಲೆ ಕೂಡ ಇತರೆ ಗ್ರಹಗಳ ಹಾಗೆಯೇ ಯಾವುದೇ ಜೀವಿ ಇರಲಿಲ್ಲ. ಆದರೆ 350 ಕೋಟಿ ವರ್ಷಗಳ ಹಿಂದೆ, ಸರಿಸುಮಾರು ಸ್ವಲ್ಪ ಹೆಚ್ಚು ಕಡಿಮೆ 350 ಕೋಟಿ ವರ್ಷಗಳ ಹಿಂದೆ ನಮಗೆ ಇವತ್ತಿಗೂ ಗೊತ್ತಿರದ ರೀತಿಯಲ್ಲಿ ಈ ಭೂಗ್ರಹದ ಮೇಲೆ ಸಮುದ್ರದ ಉಪ್ಪು ನೀರಿನಲ್ಲಿ ಜೀವಿಗಳ ಸೃಷ್ಟಿಯಾಯಿತು. ನಂತರದ ಕಾಲಾವಧಿಯಲ್ಲಿ ಬಹಳ ವಿಸ್ಮಯಕಾರಿ ರೀತಿಯೊಳಗೆ, ಬಹಳ ಅಗಾಧವಾದಂಥ ಪ್ರಮಾಣದೊಳಗೆ ಜೀವ ವಿಕಾಸ ಅನ್ನೋದು ನಡೆದು ನಾವೇನು ಇವತ್ತು ನಮ್ಮ ಸುತ್ತಮುತ್ತಲೂ ನೋಡ್ತೀವೋ ಒಂದು ಅಪಾರವಾದಂಥ ವೈವಿಧ್ಯ ಇರುವ ಸಸ್ಯಲೋಕ ಇದೆ, ಅಷ್ಟೇ ಆಶ್ಚರ್ಯಕರವಾದಂಥ ರೀತಿಯ ಪ್ರಾಣಿ ಲೋಕ ಇದೆ. ಅದರೊಳಗೆ ಈ ಅಸಂಖ್ಯ ಜೀವಿಗಳ ಜೊತೆಗೆ ನಾವು 2 ಕಾಲಿನ ಮನುಷ್ಯರು, ಹೋಮೋಸೇಪಿಯನ್ಸ್ ಅಂತ ಕರೆದುಕೊಳ್ಳುವಂತಹ ನಾವು 2 ಕಾಲಿನ ಮನುಷ್ಯರೂ ಇದ್ದೀವಿ. ನಮ್ಮ ಹೆಗ್ಗಳಿಕೆ ಏನು? ಹೆಗ್ಗಳಿಕೆ ಏನು ಅಂತಂದರೆ, ಯಾವ ಈ ಭೂಗೋಳ ಕಳೆದ ಅದೆಷ್ಟೋ 100 ಕೋಟಿ ವರ್ಷಗಳಿಂದ 100 ಕೋಟಿ ವರ್ಷಗಳಿಂದ ಒಂದು ಸ್ಥಿರವಾದಂತಹ ಹವಾಮಾನವನ್ನು ಹೊಂದಿತ್ತು. ಅಂದರೆ ಬಹಳ ಸರಳವಾಗಿ ಹೇಳೋದಾದರೆ, ನಮ್ಮ ಈ ಭೂಗೋಳ ಏನಿದೆಯೋ ಸಮಭಾಜಕ ವೃತ್ತ ಅಂತ ನಾವೇನು ಹೇಳ್ತೀವಿ, ಯಾವುದು ಸೂರ್ಯನಿಗೆ ಸಮೀಪ ಇದೆ ಅಲ್ಲಿ ಹೆಚ್ಚಿನ ತಾಪಮಾನ ಇರ್ತದೆ. ಅದು 30, 40, 45 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಧ್ರುವ ಪ್ರದೇಶಗಳಲ್ಲಿ ಹವಾಮಾನ ತಂಪಾಗಿರ್ತದೆ. ಅದು 0 ಆಗಿರ್ಬೋದು, ಕೆಲವು ಸಲ -20, -40 ಆಗಿರ್ತದೆ. ಸರಾಸರಿಯಾಗಿ ಭೂಗೋಳದ ತಾಪಮಾನ 15 ಡಿಗ್ರಿ ಸೆಲ್ಸಿಯಸ್. ಇದು ಬಹಳ ದೀರ್ಘಕಾಲ ಸ್ಥಿರವಾಗಿಯೇ ಇದ್ದ ಕಾರಣಕ್ಕಾಗಿಯೇ ಇಷ್ಟು ವಿಶಾಲವಾದಂತಹ ಜೀವ ಸೃಷ್ಟಿ, ಜೀವ ವಿಕಾಸ ನಡ್ಕೊಂಡು ಬಂದಿದೆ. ಆದರೆ ನಾವು ಮನುಷ್ಯರು ಏನು ಮಾಡಿದ್ವಿ ಅಂತಂದರೆ, ವಿಜ್ಞಾನಿಗಳು ಹೇಳೋ ಪ್ರಕಾರ ಕಳೆದ 350 ಕೋಟಿ ವರ್ಷಗಳ ಅವಧಿಯೊಳಗೆ 5 ಸಲ ಈಗಾಗಲೇ ಮಹಾಜೀವನಾಶ ನಡೆದು ಹೋಗಿದ್ದಿದೆ ಅಂತ. ಮಹಾಜೀವನಾಶ ಅಂತಂದರೆ ಯಾವುದೋ ಕಾರಣಕ್ಕಾಗಿ
ಆಗ ಇದ್ದಂತಹ 100 ಜೀವಿಗಳಲ್ಲಿ ಸುಮಾರು 95 ಜೀವ ಪ್ರಭೇದಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗ್ತವೆ. ಉಳಿದ 5 ಪ್ರಭೇದಗಳು ಮಾತ್ರ ಮತ್ತೆ ಜೀವ ವಿಕಾಸಗೊಳ್ತಾ ಮತ್ತೆ ಇಡೀ ಭೂಮಂಡಲವನ್ನು ಆವರಿಸಿಕೊಳ್ತವೆ. ಮತ್ತೊಂದು ಮಹಾಜೀವನಾಶ ಆಗ್ತದೆ. ಇದೇ ಪ್ರಕ್ರಿಯೆ ಮುಂದುವರಿತದೆ. ಹಿಂದಿನ 5 ಸಲ ಇದು ನೈಸರ್ಗಿಕ ಕಾರಣಗಳಿಗಾಗಿ ಆಗಿದ್ದು. ಆದರೆ ಸದ್ಯ ನಾವು ಇರೋದು 6ನೆಯ ಮಹಾಜೀವನಾಶದ ಪ್ರಕ್ರಿಯೆಯೊಳಗೆ. ಇದು ನೈಸರ್ಗಿಕ ಕಾರಣಗಳಿಗೆ ಆಗಿರೋದಲ್ಲ. ಯಾವುದೋ ಒಂದು ಭೂಕಂಪವಾಗಿ ಒಳಗಿನಿಂದ ಲಾವಾರಸ ಉಕ್ಕಿ ಬಂದು ಜೀವನಾಶ ಮಾಡಿದ್ದಲ್ಲ, ಅಥವಾ ಮೇಲಿನಿಂದ ಯಾವುದೋ ಒಂದು ಧೂಮಕೇತು ಅಪ್ಪಳಿಸಿ ಆಗಿರುವಂತಹ ನಡೆದಿರುವಂತಹ ಜೀವನಾಶ ಅಲ್ಲ. ಇದು ನಾವು ಮನುಷ್ಯರು ನಮ್ಮ ಜೀವನ ಶೈಲಿಯಿಂದಾಗಿ ಮಾಡಿಕೊಡ್ತಾ ಇರುವಂತಹ ಜೀವನಾಶದ ಪ್ರಕ್ರಿಯೆ. ಕೇವಲ ನಮ್ಮನ್ನಷ್ಟೇ ನಾವು ಗಂಡಾಂತರದ ಅಂಚಿಗೆ ತಂದುಕೊಂಡಿಲ್ಲ, ಸಮಸ್ತ ಜೀವ ಸಂಕುಲವನ್ನು ನಾವು ನಮ್ಮ ಜೊತೆಗೇನೆ ಜೀವನಾಶದ ಅಂಚಿಗೆ ತಗೊಂಡು ಹೋಗ್ತಾ ಇದ್ದೀವಿ. ಸುಮಾರು 250-300 ವರ್ಷಗಳ ಹಿಂದೆ ಯುರೋಪಿನೊಳಗೆ ಏನು ಕೈಗಾರಿಕಾ ಕ್ರಾಂತಿ ಅನ್ನೋದು ಶುರುವಾಯಿತು, ಅದರ ಹಿಂದೆ ಆದಂತಹ ಒಂದು ಜ್ಞಾನ ಮತ್ತು ವಿಜ್ಞಾನದ ಮಹಾಸ್ಫೋಟ ಏನು ನಡೀತೋ ಅದರ ಪರಿಣಾಮವಾಗಿ ಕೈಗಾರಿಕಾ ಕ್ರಾಂತಿ ನಡೀತು. ಆ ಕೈಗಾರಿಕಾ ಕ್ರಾಂತಿ ಮುಂದೆ ಉತ್ತರ ಅಮೇರಿಕಾ, ಸ್ವಲ್ಪ ಮಟ್ಟಿಗೆ ದಕ್ಷಿಣ ಅಮೇರಿಕಾ, ಏಷ್ಯಾದ ದೇಶಗಳು, ಹೀಗೆ ಜಗತ್ತಿನ ಎಲ್ಲೆಡೆಗಳಲ್ಲಿಯೂ ಅದು ಪಸಗಿಸಿ ಕೈಗಾರಿಕೀಕರಣ ಅಂತನ್ನೋದು ಬಹಳ ವಿಸ್ತಾರವಾಗಿ ನಡೆದ ಪರಿಣಾಮವಾಗಿ ಇವತ್ತು ನಾವು ನೋಡ್ತಾ ಇರುವಂತಹ, ಅನುಭವಿಸ್ತಾ ಇರುವಂತಹ ಈ ಹವಾಮಾನ ಸಂಕಷ್ಟ ಮತ್ತು ಭೂತಾಪ ಹೆಚ್ಚಳದ ಒಂದು ಅತ್ಯಂತ ವಿನಾಶಕಾರಿ ಸಮಸ್ಯೆಯನ್ನು ಉಂಟು ಮಾಡಿದೆ. ಯಾವುದನ್ನು ವಿಜ್ಞಾನಿಗಳು ಮೊದಲು ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾ ಇದ್ರು, ಅದಾದ ನಂತರ ಕ್ಲೈಮೇಟ್ ಕ್ರೈಸಿಸ್ ಆಯಿತು. ಅದಾದ ನಂತರ ಈಗ ನಾವು ಅದನ್ನು ಕ್ಲೈಮೇಟ್ ಎಮರ್ಜೆನ್ಸಿ ಅಂತ ಹೇಳುವಂಥ ಪ್ರಸಂಗ ಬಂದಿದ್ದದು. ಹವಾಮಾನ ಬದಲಾವಣೆ ಅಂತ ಬಹಳ ಸಣ್ಣದಾಗಿ ಸೂಕ್ಷ್ಮವಾಗಿ ಹೇಳ್ತಾ ಇದ್ದದನ್ನು ಹವಾಮಾನ ಸಂಕಷ್ಟ, ಅಷ್ಟೇ ಅಲ್ಲ ಹವಾಮಾನ ತುರ್ತು ಅನ್ನುವಂಥ ಪರಿಸ್ಥಿತಿಗೆ ಇವತ್ತು ನಾವು ಬಂದಿದ್ದೀವಿ. ಏನಾಗ್ತದೆ? ನಮ್ಮ ಜೀವನ ಶೈಲಿಯಿಂದಾಗಿ ನಾವು ಮುಖ್ಯವಾಗಿ ಒಂದು ಅರಣ್ಯ ನಾಶವನ್ನು ಮಾಡಿದ್ವಿ, ಎರಡನೇದು ದೊಡ್ಡ ಪ್ರಮಾಣದೊಳಗೆ ಬಳಿಯುಳಿಕೆ ಇಂಧನಗಳು, ಅವರೇನು ಫಾಸಿಲ್ ಫ್ಯೂಯಲ್ಸ್ಗೆ ಕನ್ನಡ ಶಬ್ದ ಇಲ್ಲ ಅಂತ ಹೇಳಿದರು, ಬಳಿಯುಳಿಕೆ ಇಂಧನಗಳನ್ನು ಬಳಸ್ತಾ ವಾಹನಗಳನ್ನು, ಕಾರ್ಖಾನೆಗಳನ್ನು, ಯಂತ್ರೋಪಕರಣಗಳನ್ನು ನಾವೇನು ಹೆಚ್ಚು ಬಳಸಲಿಕ್ಕೆ ಶುರು ಮಾಡಿದ್ರು. ಅದರಿಂದಾಗಿ ವಾಯುಗೋಳದೊಳಗೆ ನಾವು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಸೇರಿಸಲಿಕ್ಕೆ ಶುರು ಮಾಡಿದ್ವಿ. ದೊಡ್ಡ ಪ್ರಮಾಣದೊಳಗೆ ಹೈನುಗಾರಿಕೆಯನ್ನು ಮಾಡ್ತಾ ನಮಗೆ ಹಾಲು ಬೇಕು ಅಂತ ಭಾವಿಸಿಬಿಟ್ಟು ದೊಡ್ಡ ಪ್ರಮಾಣದೊಳಗೆ ನಾವು ಭಾರತದೊಳಗೆ ಅಂಥ ಹೈನೋದ್ಯಮವನ್ನು ನಾವು ನೋಡೋದಿಲ್ಲ. ಯಾವ ಹೈನೋದ್ಯಮವನ್ನು ನಾವು ಅಮೇರಿಕಾದೊಳಗೆ ನೋಡ್ತೀವೋ, ಯುರೋಪ್ದೊಳಗೆ ನೋಡ್ತೀವೋ, ಅಂಥ ಹೈನೋದ್ಯಮದ ಫಲವಾಗಿ ದನಗಳ ಸಗಣಿಯೊಳಗೆ ಏನು ಮೀಥೇನ್ ಉತ್ಪಾದನೆ ಆಗ್ತದೋ, ಒಂದು ಮೀಥೇನ್ ಅಣು ಅಂತಂದರೆ ಅದು 20 ಕಾರ್ಬನ್ ಅಣುಗಳಿಗೆ ಸಮಾನವಾದದ್ದು. ಒಂದು ಕಡೆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗ್ತಾ ಬಂತು, ಮೀಥೇನ್ ಹೆಚ್ಚಾಗ್ತಾ ಬಂತು. ನಾವು ನಮ್ಮ ಆಧುನಿಕ ಯಂತ್ರಾಧಾರಿತ ಕೃಷಿ 10,000 ವರ್ಷಗಳ ಕೃಷಿ ಪರಂಪರೆಯನ್ನು ನಾವು 2 ತಲೆಮಾರುಗಳಲ್ಲಿ ತೆಗೆದುಹಾಕಿಬಿಟ್ಟು ನಾವೇನು ರಾಸಾಯನಿಕ ಕೃಷಿಗೆ ಬಂದೆವೋ, ದೊಡ್ಡ ಪ್ರಮಾಣದೊಳಗೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಲಿಕ್ಕೆ ಶುರು ಮಾಡಿದ್ವು. ಅದರ ಪರಿಣಾಮವಾಗಿ ನಾವು ಭೂಮಿಗೆ ಯೂರಿಯಾ ಹಾಕಲಿಕ್ಕೆ ಶುರು ಮಾಡಿದ್ವಿ. ಅದರ ಫಲ ನೈಟ್ರಸ್ ಆಕ್ಸೈಡ್ ವಾಯುಗೋಳದೊಳಗೆ ಸೇರ್ಲಿಕ್ಕೆ ಶುರುವಾಯಿತು, ಕಾರ್ಬನ್ ಮೊನಾಕ್ಸೈಡ್ ಬಂತು, ಈ ಥರ ಹಲವಾರು ಅನಿಲಗಳು ಸೇರಿಕೊಂಡು ವಾಯುಗೋಳದೊಳಗೆ ಯಾವಾಗಲೂ ನಡೀತಾ ಇದ್ದಂಥ ಪ್ರಕ್ರಿಯೆ ಏನು ಅಂತಂದರೆ, ಸೂರ್ಯನ ಬೆಳಕು ಬರ್ತದೆ, ಭೂಮಿಯನ್ನು ತಲುಪ್ತದೆ, ಅದು ಬೆಳಕಿನ ಕಿರಣ, ಅದು ಬಿಸಿಲಿನ ಕಿರಣ. ಯಾವಾಗ ಅದು ಭೂಮಿಯನ್ನು ತಲುಪ್ತದೋ ಅದು ಶಾಖವಾಗಿ ಪರಿವರ್ತನೆಗೊಳ್ತದೆ. ಹಾಗಾಗಿ ಭೂಮಿಯ ಮೇಲ್ಮೈಯನ್ನು ಅದು ಬಿಸಿ ಮಾಡಲಿಕ್ಕೆ ಶುರು ಮಾಡ್ತದೆ. ಬಹಳ ಸರಳ ಉದಾಹರಣೆ ಏನಂದರೆ, ನಮ್ಮದೊಂದು ಟೆರೇಸ್ ಇರ್ತದೆ. ಆ ಟೆರೇಸ್ ಹಗಲಿನೊಳಗೆ ಕಾಯ್ತದೆ, ರಾತ್ರಿಯೊಳಗೆ ತಂಪಾಗ್ತದೆ. ಆದರೆ ಯಾವಾಗ ಅದು ಸಿಕ್ಕಾಕೊಂಡು ಬಿಡ್ತದೋ, ಕಾವು ಅಂತನ್ನೋದು. ಬಹಳ ಸರಳವಾದಂಥ ಇನ್ನೊಂದು ನಿದರ್ಶನ ಯಾವುದು ಅಂದರೆ, ನಾವು ಒಂದು ವಾಹನವನ್ನು ಅದರ ಕಾಸುಗಳನ್ನು ಏರಿಸಿಬಿಟ್ಟು ಬಿಸಿಲೊಳಗೆ ಕೆಲವು ಗಂಟೆ ಇಟ್ಟು ಬಿಟ್ಟರೆ
ಬಿಸಿಲಿನ ಕಿರಣ ಒಳಗಡೆ ಹೋಗ್ತದೆ, ಶಾಖದ ಕಿರಣ ಹೊರಗಡೆ ಬರುವುದಿಲ್ಲ. ಒಳಗಡೆ ಶಾಖ ಸಂಗ್ರಹ ಆಗಲಿಕ್ಕೆ ಶುರುವಾಗ್ತದೆ. ಇಂತಹ ಒಂದು ಪ್ರಕ್ರಿಯೆ ಈ ಹಸಿರು ಮನೆ ಅನಿಲಗಳ ಪರಿಣಾಮವಾಗಿ ಅವುಗಳ ಸಾಂದ್ರತೆ ಹೆಚ್ಚು ಆಗ್ತಾ ಹೋದ ಹಾಗೆ ವಾಯುಗೋಳದೊಳಗೆ ತಾಪಮಾನ ಹೆಚ್ಚಾಗಲಿಕ್ಕೆ ಶುರುವಾಯಿತು. ಆ ತಾಪಮಾನ ಭೂಮಿಯನ್ನು ಬಿಸಿ ಮಾಡಲಿಕ್ಕೆ ಶುರು ಮಾಡಿತು. ಹಾಗಾಗಿ ಕಳೆದ 100-150 ವರ್ಷಗಳಲ್ಲಿ ಭೂಮಿಯ ತಾಪಮಾನ ಯಾವುದು ಸ್ಥಿರವಾಗಿ 15 ಡಿಗ್ರಿ ಸೆಲ್ಸಿಯಸ್ ಇತ್ತು, ಅದು ಈಗ 1.5 ಡಿಗ್ರಿಯಷ್ಟು ಹೆಚ್ಚಾಗಿದ್ದದೆ. ಕೆಲವರ ಪ್ರಕಾರ ಇನ್ನೂ ಹೆಚ್ಚಾಗಿದ್ದದೆ. ಒಂದು ವೇಳೆ ಇದು 2 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಾಗಿ ಬಿಟ್ಟರೆ, ನಾವೇನು ನಮ್ಮ ಹಡಗು ಮುಳುಗುತ್ತಿದೆ ಎನ್ನುವಂಥ ವಿಷಯ ಇಟ್ಕೊಂಡಿದ್ದೀವಲ್ಲ, 2 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಾಗಿ ಬಿಟ್ಟರೆ ಮರಳಿ ಬಾರದ ಸ್ಥಿತಿಗೆ ನಾವು ಹೋಗಿಬಿಡ್ತೀವಿ. ಧ್ರುವ ಪ್ರದೇಶಗಳಲ್ಲಿ ಬಹಳ ದೊಡ್ಡ ಪ್ರಮಾಣದೊಳಗೆ ಅಲ್ಲಿ ಮೀಥೇನ್ ಸಂಗ್ರಹ ಆಗಿದ್ದದೆ ಹಿಮದೊಳಗೆ. ಒಂದು ಸಲ ಆ ಹಿಮ ಕರಗಿದ ಹಾಗೆ ಆ ಮೀಥೇನ್ ಕೂಡ ಆಕಾಶದೊಳಗೆ ವಾಯುಗೋಳದೊಳಗೆ ಸೇರ್ಲಿಕ್ಕೆ ಶುರು ಆಗಿಬಿಡ್ತಂದ್ರೆ ಆಮೇಲೆ ಅದನ್ನು ಹಿಡಿದವರಿಲ್ಲ. ಪರಿಣಾಮ ಏನಾಗ್ತದೆ, ನಾನು ಬಹಳ ಸಂಕ್ಷಿಪ್ತವಾಗಿ ಕಾರಣ ಏನು ಅನ್ನೋದನ್ನು ಹೇಳಿದೆ. ಪರಿಣಾಮ ಏನಾಗ್ತದೆ ಅಂದರೆ ತಾಪಮಾನ ಹೆಚ್ಚಿದ ಹಾಗೆ ಹಿಮ ಪ್ರದೇಶದ ಹಿಮ ಕರಗಲಿಕ್ಕೆ ಶುರುವಾಗ್ತದೆ, ಸಮುದ್ರದ ಮಟ್ಟ ಏರ್ಲಿಕ್ಕೆ ಶುರುವಾಗ್ತದೆ. ಸಮುದ್ರದ ಮಟ್ಟ ಎಷ್ಟು ಇರ್ತದೆ? ಸಮುದ್ರ ಅನ್ನೋದು ವಿಶಾಲವಾದದ್ದು. 1 ಮಿಲಿಮೀಟರ್ ಏರ್ತದ, 2 ಮಿಲಿಮೀಟರ್ ಏರ್ತದ, ಇದು ಬಹಳ ತಲೆ ಕೆಡಿಸ್ಕೋಬೇಕಾದ ವಿಚಾರವ ಅಂತ ನಾವು ಕೇಳ್ತೀವಿ. ಆದರೆ ವರ್ಷದಿಂದ ವರ್ಷಕ್ಕೆ ಅದು ಹೆಚ್ಚಾಗ್ತಾ ಕೇವಲ 15 ಸೆಂಟಿಮೀಟರ್ ಸಮುದ್ರದ ಮಟ್ಟ ಹೆಚ್ಚಾಯಿತು ಅಂತಂದರೆ ನಮ್ಮ ಕರಾವಳಿ ಉಂಟ ಇರುವಂತಹ ಎಲ್ಲ ನಗರ ಪ್ರದೇಶಗಳಲ್ಲಿ, ಅದು ಮುಂಬೈ, ಕಲ್ಕತ್ತಾ, ಚೆನ್ನೈ, ಉಡುಪಿ, ತಿರುವನಂತಪುರಂ, ಎಲ್ಲ ಕರಾವಳಿಯ ಊರುಗಳಲ್ಲಿಯೂ ಕೂಡ ಉಪ್ಪು ನೀರು ಒಳಗೆ ಬರಲಿಕ್ಕೆ ಶುರುವಾಗ್ತದೆ. ಅಲ್ಲಿಯ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗ್ತದೆ. ಕೋಟಿಗಟ್ಟಲೆ ಜನರು ಪರಿಸರ ನಿರಾಶ್ರಿತರಾಗಿ ಒಳನಾಡಿಗೆ ಬರುವುದು ಅನಿವಾರ್ಯವಾಗ್ತದೆ. ಒಂದು ಅಂಕಿ ಸಂಖ್ಯೆಯ ಪ್ರಕಾರ ಕೇವಲ ಬಾಂಗ್ಲಾದೇಶ್ 1ರಿಂದ, ಅದು ಕೆಳಭಾಗದೊಳಗೆ ಇರೋದರಿಂದಾಗಿ ಅಲ್ಲಿ ಸಮುದ್ರ ಏರಿದ ಹಾಗೆ ಉಪ್ಪು ನೀರು ಬೇಗನೆ ಒಳಗಡೆ ಬರ್ತದೆ. ಮುಂದಿನ 20-25 ವರ್ಷಗಳಲ್ಲಿ ಅಲ್ಲಿಂದ 2 ಕೋಟಿ ಜನರು ಪರಿಸರ ನಿರಾಶ್ರಿತರಾಗಿ ಬೇರೆ ಕಡೆ ಬರುವಂಥ ಅನಿವಾರ್ಯತೆ ಬರ್ತದೆ. ಇದು ಹಿಮದ ಕರಗುವಿಕೆ, ಮೀಥೇನ್ ಜಾಸ್ತಿ ಆಗುವಿಕೆ, ಸಮುದ್ರದ ಮಟ್ಟ ಏರುವಿಕೆ ಆಯಿತು ಅಂದರೆ ಒಳನಾಡಿನೊಳಗಿರುವಂತಹ ನೀರಿನ ಮೂಲಗಳು, ಕೆರೆ, ಹಳ್ಳ, ಕೊಳ, ಬಾವಿ, ನದಿಗಳು, ಇವೆಲ್ಲವೂ 10 ನಿಮಿಷನಾ? ಓಕೆ. ಇವೆಲ್ಲವೂ ಬೇಗನೆ ಒಣಗಲಿಕ್ಕೆ ಶುರು ಮಾಡ್ತವೆ. ನಾವು ಸಣ್ಣವರಿದ್ದಾಗ ಯಾವ ನಮ್ಮ ಊರಿನ ಹಳ್ಳ 12 ತಿಂಗಳು ಹರಿತಿತ್ತು, ಅದೀಗ ಜನವರಿ ಫೆಬ್ರವರಿ ಒಳಗೆ ಬತ್ತಿ ಹೋಗ್ತದೆ. ಹಾಗಾಗಿಯೇ ಒಳನಾಡಿನಲ್ಲಿ ಕೂಡ ನೀರಿನ ಬಹಳ ದೊಡ್ಡ ಬರವನ್ನು ನಾವು ಎದುರಿಸಲಿಕ್ಕೆ ಶುರು ಮಾಡ್ತೀವಿ. ನೀರು ಹೋಯಿತು ಅಂದರೆ ಯಾವುದನ್ನು ನಾವು ಅಮೃತ ಅಂತ ಕರೆದಿದ್ದೀವೋ, ಯಾವುದನ್ನು ನಾವು ಸಂಜೀವಿನಿ ಅಂತ ಕರೆದಿದ್ದೀವೋ, ಅದೇ ಇಲ್ಲದಾದಾಗ ಬದುಕಿಗೆ ಏನಾಗಬೇಕು, ಏನಾಗ್ತಾ ಇದೆ, ಹಳ್ಳಿ ಒಳಗಿನ ಸಮಸ್ಯೆ ಇವತ್ತಿದು. ಹಳ್ಳಿಗಳಿಗೆ ಅದೆಷ್ಟೋ ಕರ್ನಾಟಕದ ಹಳ್ಳಿಗಳಿಗೆ ಇವತ್ತು ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಟ್ಯಾಂಕರ್ದಿಂದ ನೀರು ಕೊಡುವಂಥ ಸಮಸ್ಯೆ ಉದ್ಭವ ಆಗ್ತಾ ಇರೋದನ್ನು ನಾವು ನೋಡ್ತೀವಿ. 3ನೇದು ಆರೋಗ್ಯದ ಸಮಸ್ಯೆಗಳು. ಚಿಕುನ್ಗುನ್ಯಾ ನಾವೆಲ್ಲರೂ ಅನುಭವಿಸಿದ್ದೀವಿ. ಎಷ್ಟು ಜನರಿಗೆ ನೆನಪಿದೆ ಚಿಕುನ್ಗುನ್ಯಾ ಅನುಭವಿಸಿದ್ವಿ? ಆ ಚಿಕುನ್ಗುನ್ಯಾ ಅಂತ ವೈರಸ್ಸು ಆಫ್ರಿಕಾ ಖಂಡದೊಳಗೆ ಹೆಚ್ಚಿನ ತಾಪಮಾನದೊಳಗೆ ಎಷ್ಟೋ ದೀರ್ಘಕಾಲ ಇತ್ತು. ಭಾರತದ ನಮ್ಮ ಪ್ರದೇಶದ ತಾಪಮಾನ ಕಡಿಮೆ ಇದ್ದದ್ದಕ್ಕಾಗಿ ಅದಕ್ಕೆ ಇಲ್ಲಿ ಬರಲಿಕ್ಕೆ ಅವಕಾಶ ಇರಲಿಲ್ಲ. ಯಾವಾಗ ನಮ್ಮ ತಾಪಮಾನ ಕೂಡ ಹೆಚ್ಚಾಗಲಿಕ್ಕೆ ಶುರುವಾಯಿತು, ಆಫ್ರಿಕಾದಿಂದ ಆ ವೈರಸ್ ಇಲ್ಲಿ ಬಂದು ನಮ್ಮನ್ನೆಲ್ಲರನ್ನೂ ಬಾಧಿಸಲಿಕ್ಕೆ ಶುರುವಾಯಿತು. ಇನ್ನೊಂದು ದೊಡ್ಡ ಸಮಸ್ಯೆ ಏನಾಗ್ತದೆ ಅಂತಂದರೆ, ಒಳನಾಡಿನಲ್ಲಿ ಒಟ್ಟಾರೆಯಾಗಿ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಹೋದಾಗೆ ನಾವು ಹೆಚ್ಚು ಕೊಳವೆ ಬಾವಿಗಳನ್ನು ಕೊರಿಲಿಕ್ಕೆ ಶುರು ಮಾಡ್ತೀವಿ. ಲವಣಯುಕ್ತ ನೀರನ್ನು ಕುಡಿಲಿಕ್ಕೆ ಶುರು ಮಾಡ್ತೀವಿ. ನಮ್ಮ ಮೂತ್ರಜನಕಾಂಗದಲ್ಲಿ ಹರಳುಗಳಾಗುವಂಥದ್ದು, ಯಾವುದನ್ನು ನಾವು ಕಿಡ್ನಿ ಸ್ಟೋನ್ ಅಂತ ಹೇಳ್ತೀವೋ, ಅದು ಹೆಚ್ಚಾಗಲಿಕ್ಕೆ ಶುರುವಾಗ್ತದೆ. ಕಿಡ್ನಿ ಫೇಲ್ಯೂರ್ ಆಗೋದು ಹೆಚ್ಚಾಗಲಿಕ್ಕೆ ಶುರುವಾಗ್ತದೆ. 10 ರೀತಿಯ ಜೀವನ ಶೈಲಿ ಕಾಯಿಲೆಗಳು ಹೆಚ್ಚಾಗಲಿಕ್ಕೆ ಶುರುವಾಗ್ತದೆ. ಬೆಳೆಗಳು ವಲಸೆ ಹೋಗ್ಲಿಕ್ಕೆ ಶುರುವಾಗ್ತವೆ. ಬೆಳೆಗಳ ವಲಸೆ ಅಂದರೆ ಏನು? ಯಾವಾಗ ಇಲ್ಲಿಯ ತಾಪಮಾನ ಕಡಿಮೆ ಇರ್ತಿತ್ತೋ
ನಾವು ಈ ಪ್ರದೇಶದೊಳಗೂ ಕೂಡ ಕರ್ನಾಟಕದೊಳಗೂ ಕೂಡ ಗೋಧಿ ಬೆಳೆಯೋದು ಸಾಧ್ಯ ಇದೆ. ಆದರೆ ಇಲ್ಲಿಯ ತಾಪಮಾನ ಹೆಚ್ಚಾದ ಹಾಗೆ ನಾವು ಮುಂದೆ ಗೋಧಿ ಬೆಳೆಯೋ ಹಾಗಿಲ್ಲ. ಅದು ಶೀತ ವಲಯಕ್ಕೆ ಹೆಚ್ಚು ಹೆಚ್ಚು ತಂಪಾದ ಪ್ರದೇಶಕ್ಕೆ ಉತ್ತರ ಪ್ರದೇಶಗಳಲ್ಲಿ ಮಾತ್ರ ಬೆಳೆಯುವಂಥ ಸಂದರ್ಭ ಬರ್ತದೆ. ಹೀಗೆ ಹತ್ತಾರು ಥರದ ಸಮಸ್ಯೆಗಳನ್ನು ನಾವು ಎದುರಿಸಲಿಕ್ಕೆ ಶುರು ಮಾಡ್ತೀವಿ. ಯಾವಾಗ ಹಳ್ಳಿಗಳಲ್ಲಿ ಬದುಕು ದುಸ್ತರವಾಗ್ತಾ ಹೋಗ್ತದೋ ಆವಾಗ ಜನರು ದೊಡ್ಡ ಪ್ರಮಾಣದಲ್ಲಿ ನಗರಗಳಿಗೆ ವಲಸೆ ಬರಲಿಕ್ಕೆ ಶುರು ಮಾಡ್ತಾರೆ. ಬೆಂಗಳೂರಿನಂತಹ ಮಹಾನಗರದ ಹೊಟ್ಟೆ ಬಿರಿದು ಇಲ್ಲಿ ನೀರಿನ ಸಮಸ್ಯೆ ಇನ್ನೊಂದೇ ರೂಪದೊಳಗೆ ಬಂತು. ನಿಮಗೆ ಗೊತ್ತಿರಬಹುದು, ಇವತ್ತು ಬೆಂಗಳೂರಿನೊಳಗಿನ ಬಹುತೇಕ ಖಾಸಗಿ ಅಪಾರ್ಟ್ಮೆಂಟ್ಗಳಲ್ಲಿ ಬೆಂಗಳೂರು ನಗರದವರು ನೀರು ಪೂರೈಕೆ ಮಾಡೋದಿಲ್ಲ. ಅವರು ಖಾಸಗಿಯಾಗಿ ಟ್ಯಾಂಕರ್ಗಳ ಮೂಲಕ ನೀರನ್ನು ತರಿಸಬೇಕು. ಆ ಟ್ಯಾಂಕರ್ ಎಲ್ಲಿದೋ ನೀರನ್ನು ಹೊತ್ಕೊಂಡು ಬರ್ತದೆ ಇಲ್ಲಿಗೆ. ಎಷ್ಟು ಇಂಧನದ ಖರ್ಚು, ಎಷ್ಟು ಎಲ್ಲಿಯೋ ನೀರಿನ ಮೂಲವನ್ನು ನಾವು ಖಾಲಿ ಮಾಡಿ ಇಲ್ಲಿ ಬೆಂಗಳೂರಿನ ಜನರಿಗೆ ನೀರು ಕೊಡುವಂಥ ಪರಿಸ್ಥಿತಿ. ಒಂದಕ್ಕೊಂದು ಸರಪಳಿ ಬದಲಾವಣೆಗಳಾಗ್ತಾ ಹೋಗ್ತವೆ. ಹಾಗಾದರೆ ಪರಿಹಾರ ಏನು? ಇದು ಅತ್ಯಂತ ಮುಖ್ಯವಾದಂಥ ಸಂಗತಿ. ನಾನು ಬಹಳ ಸಂಕ್ಷಿಪ್ತವಾಗಿ ಕಾರಣ ಮತ್ತು ಪರಿಣಾಮಗಳನ್ನು ಹಂಚಿಕೊಂಡೆ. ಪರಿಹಾರ ಏನು ಅಂತಂದರೆ, ಈಗಾಗಲೇ ಹೇಳಿರೋ ಹಾಗೆ ಪ್ರಥಮ ಮತ್ತು ದ್ವಿತೀಯ ದೇಶಗಳು ಅಂತ ಯಾವ ತಮ್ಮನ್ನು ತಾವೇ ಕರ್ಕೊಳ್ತಾವೋ, ಅದು ಯುರೋಪ್ ಆಗಿರ್ಬೋದು ಅಥವಾ ಉತ್ತರ ಅಮೇರಿಕಾ ಆಗಿರ್ಬೋದು, ದೊಡ್ಡ ಪ್ರಮಾಣದ ಕೈಗಾರಿಕೀಕರಣ ಮಾಡಿಕೊಂಡು ಬಿಟ್ಟು ದೊಡ್ಡ ಪ್ರಮಾಣದೊಳಗೆ ವಾಯುಗೋಳದೊಳಗೆ ಈ ಹಸಿರು ಮನೆ ಅನಿಲಗಳನ್ನು ಸೇರಿಸಿ ಆಯಿತು. ಅವುಗಳ ಪಾಲ ದೊಡ್ಡದು. ಅದಾದ ನಂತರ ಚೀನಾ ಬಂತು. ಅದಾದ ನಂತರ ನಾವು ಭಾರತದವರಿದ್ದೀವಿ. ಆದರೆ ಪರಿಹಾರ, ನಮಗೂ ಅಭಿವೃದ್ಧಿ ಆಗಲಿಕ್ಕೆ ಸಮಯ ಕೊಡ್ರಿ. ನಾವು ನಮ್ಮ ಪಾಲಿನ ಹಸಿರು ಮನೆ ಅನಿಲಗಳನ್ನು ವಾಯುಗೋಳದೊಳಗೆ ಮೊದಲು ಸೇರಿಸ್ತೀವಿ. ಪರಿಸ್ಥಿತಿ ಇನ್ನಷ್ಟು ಜಟಿಲ ಆಗಲಿ, ಆಮೇಲೆ ಪರಿಹಾರವನ್ನು ಹುಡುಕೊಳ್ತಾ ಹೋಗೋಣ. ಇದು ಸರಿಯಾದ ಮಾರ್ಗವೇ? ಅಥವಾ ಈಗಲೇ ನಾವು ಬೇಡ, ಇದು ಸರಿಯಾದ ಮಾರ್ಗ ಅಲ್ಲ, ನಾವು ಬೇರೊಂದು ಕಡೆ ಹೋಗ್ತೀವಿ ಅಂತ ವಿಚಾರ ಮಾಡಿ ಬಹಳ ಪ್ರಜ್ಞಾಪೂರ್ವಕವಾಗಿ ಬೇರೊಂದು ರೀತಿಯ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳೋದ? ಈ ಜೀವನ ಶೈಲಿಯನ್ನು ನಾವು ಸುಸ್ಥಿರ ಜೀವನ ಶೈಲಿ ಅಂತ ಹೇಳ್ತೀವಿ. ಸ್ವ ಇಚ್ಛಾ ಸರಳತೆಯ ಜೀವನ ಶೈಲಿ ಅಂತ ಹೇಳ್ತೀವಿ. ಸುಸ್ಥಿರತೆ ಅಂತ ನಾನು ಬರೆದು ಕೊಡ್ತೀನಿ. ಮುಂದಿನ 50 ವರ್ಷಗಳ ಕಾಲ ಯಾವುದೇ ಕ್ಷೇತ್ರ ತಗೋರಿ, ಶಿಕ್ಷಣ ತಗೋರಿ, ಉದ್ದಿಮೆ ತಗೋರಿ, ಕೃಷಿ ತಗೋರಿ, ಮತ್ತೊಂದು ತಗೋರಿ, ಎಲ್ಲದಕ್ಕೂ ಮೊದಲಿಗೆ ಸುಸ್ಥಿರ ಅನ್ನೋದು ಬರಲೇಬೇಕು. ಸಸ್ಟೈನಬಲ್ ಫಾರ್ಮಿಂಗ್, ಸಸ್ಟೈನಬಲ್ ಎಜುಕೇಷನ್, ಸಸ್ಟೈನಬಲ್ ಇಂಡಸ್ಟ್ರೀಸ್ ಎಲ್ಲವೂ. ಯಾಕಂತಂದರೆ ನಾವು ಅಂತಲ್ಲಿ ಬಂದು ನಿಂತಿದ್ದೀವಿ ಇವತ್ತು. ಸುಸ್ಥಿರತೆ ಅಂತಂದರೆ ಭಾಳ ಸಂಕ್ಷಿಪ್ತವಾಗಿ, ನಾವು ಇವತ್ತಿನ ನಮ್ಮ ಬದುಕನ್ನು ಬಹಳ ಚಂದವಾಗಿಯೇ ಬಾಳೋ ಸಲುವಾಗಿ, ಸಮಾಧಾನಕರವಾಗಿಯೇ ಬಾಳುವ ಸಲುವಾಗಿ ಇರುವ ಸಂಪನ್ಮೂಲಗಳನ್ನು ಸರಿಯಾಗಿ ತಕ್ಕ ಮಟ್ಟಿಗೆ ಬಳಸಿ ಮುಂದಿನ ತಲೆಮಾರಿಗೂ ಉಳಿಸಿ ಹೋಗು. ಎಲ್ಲವನ್ನು ನಮ್ಮ ತಲೆಮಾರಿನವರೇ ನಾವೇ ಕಬಳಿಸಿ ಬಿಡೋದಲ್ಲ. ಅದು ಕಲ್ಲಿದ್ದಲಾಗಿರ್ಬೋದು, ನೀರಾಗಿರ್ಬೋದು, ಮಣ್ಣಾಗಿರ್ಬೋದು, ಅರಣ್ಯ ಆಗಿರ್ಬೋದು, ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಸರಿಯಾದ ಪ್ರಮಾಣದೊಳಗೆ ನಾವು ಎಷ್ಟು ಬೇಕೋ ಅಷ್ಟು ಬಳಸಿ ಮುಂದಿನ ತಲೆಮಾರುಗಳಿಗೆ ಉಳಿಸಿ ಹೋಗುವುದು ಇದು ನಮ್ಮ ಜವಾಬ್ದಾರಿಯಾಗಿದೆ. ಯಾರು ಮಾಡಬೇಕಿದನ್ನು? ಪ್ರಶ್ನೆ ಎಲ್ಲಿ ಬರ್ತದೆ ಅಂತಂದರೆ, ಆಹಾರ, ಅರಿವೆ ಮತ್ತು ಆಶ್ರಯ, ಈ ಮೂರನ್ನು ನಾವೇನು ಹೇಳಿದ್ವೋ, ರೋಟಿ ಕಪಡ ಅವ್ರ ಮಕಾನ್ ಅಂತ, ಈ ಮೂರದರ ಬಗ್ಗೆ ಹಾಗೂ ಅದರ ಜೊತೆಗೇ ಉದ್ಯೋಗವನ್ನು ಸೇರಿಸಿ ಹಸಿರು ಉದ್ಯೋಗಗಳು ಅನ್ನೋದನ್ನು ನಾವು ರೂಪಿಸಿಕೊಂಡ್ಬಿಟ್ಟು ಮುಂದಿನ ದಿನಮಾನಗಳಲ್ಲಿ ನಾವು ಬೇರೆ ಒಂದು ರೀತಿಯ ವಿಚಾರ ಮಾಡಬೇಕಾದದ್ದು ಅನಿವಾರ್ಯವಾಗಿದೆ. ನಮ್ಮ ಪರಿಚಯದ ಸಂದರ್ಭದೊಳಗೆ ಹೇಳಿದ್ರು, ಇವತ್ತು ನಾವು ಮಾಡಬೇಕಾಗಿರೋದು ಏನು ಅಂತ. ನಾವು ಮಾಡಬೇಕಾಗಿರೋದೇನು? ನಾವು ನಮ್ಮ ಆಹಾರದ ಬಗ್ಗೆ ಯಾವತ್ತಾದರೂ ಚಿಂತೆ ಮಾಡಿದ್ದೀವ? ಬಟ್ಟೆಗಳ ಬಗ್ಗೆ ಚಿಂತೆ ಮಾಡಿದ್ದೀವ? 1947 ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಇವತ್ತು ತಾರೀಖು 8, ಇನ್ನೊಂದು ವಾರದ ನಂತರ ನಾವು ಮತ್ತೊಮ್ಮೆ ಭಾಳ ಅದ್ದೂರಿಯಿಂದ, ಭಾಳ ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವಲ್ಲಿದ್ದೀವಿ. ನಿಜವಾಗಿಯೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದಿದೆಯಾ? ನಾವು ಭವಿಷ್ಯದ ಭಾರತ ಅಂತ ಚಿಂತನೆ ಮಾಡ್ತಾ ಇದ್ದೀವಿ.
ಭವಿಷ್ಯ ಅಂದರೆ ಎಷ್ಟು ದೂರದ್ದು ನನಗೆ ಗೊತ್ತಿಲ್ಲ. ನಾನು ವಿಚಾರ ಮಾಡೋದು ಇನ್ನು ಕೇವಲ 21 ವರ್ಷಗಳ ಭವಿಷ್ಯದ ಬಗ್ಗೆ ಮಾತ್ರ. ಇನ್ನು 21 ವರ್ಷಗಳ ನಂತರ ನಾವು ನಮ್ಮ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಿಸುವವರಿದ್ದೀವಿ 2047ರೊಳಗೆ. ಅದು ಎಷ್ಟೋ ಸಾವಿರ ಜನ ದೊಡ್ಡ ತ್ಯಾಗ ಬಲಿದಾನ ಮಾಡಿ ಅಹಿಂಸಾತ್ಮಕವಾಗಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು. ನಮಗೆ ಸ್ವಾತಂತ್ರ್ಯದ 4 ಭಾಗಗಳು ಅಂತ ಹೇಳೋದು ನಾವು. ಒಂದು ರಾಜಕೀಯ ಸ್ವಾತಂತ್ರ್ಯ, ಎರಡನೇದು ಆರ್ಥಿಕ ಸ್ವಾತಂತ್ರ್ಯ, ಮೂರನೇದು ಸಾಮಾಜಿಕ ಸ್ವಾತಂತ್ರ್ಯ, ನಾಲ್ಕನೇದು ಆಧ್ಯಾತ್ಮಿಕ ಸ್ವಾತಂತ್ರ್ಯ. ಈವರೆಗೂ ನಾವು ಕೇವಲ ರಾಜಕೀಯ ಸ್ವಾತಂತ್ರ್ಯವನ್ನು ಮಾತ್ರ ಪಡೆದು ಅದರೊಳಗೆ ಮುಳುಗಿ ಎದ್ದು ಒದ್ದಾಡ್ತಾ ಇದ್ದೀವಿ. ಆರ್ಥಿಕ ಸ್ವಾತಂತ್ರ್ಯದ ಮಾತೇ ಇಲ್ಲ. ಬೆಳಕಿನಿಂದ ನಾವು 3-4 ಸಲ ಕೇಳಿದ್ವಿ ಆ ಆರ್ಥಿಕ ತಾರತಮ್ಯ ಎಷ್ಟು ಹೆಚ್ಚಾಗ್ತಾ ಹೊರಟಿದ್ದದೆ ಅಂತ. ಒಂದೇ ಒಂದು ಉದಾಹರಣೆ, ಎಲಾನ್ ಮಸ್ಕ್ ಅನ್ನುವಂಥ ಒಬ್ಬ ವ್ಯಕ್ತಿಯ 2 ತಿಂಗಳ ಹಿಂದಿನ ಆಸ್ತಿ ಎಷ್ಟಿತ್ತು ಅಂದರೆ ಮೊಟ್ಟ ಮೊದಲ $1,00,000 ಕೋಟಿ ಆಸ್ತಿ ಹೊಂದಿದಂಥ ವ್ಯಕ್ತಿಯಾಗಿದ್ದವನು. ಎಷ್ಟು? $1,00,000 ಕೋಟಿ. 1 ಕೋಟಿ, 1,000 ಕೋಟಿ ಅಲ್ಲ, 1,00,000 ಕೋಟಿ. ಮೊಟ್ಟ ಮೊದಲನೆಯ ಬಹಳ ಅಭಿಮಾನದಿಂದ ಹೇಳಿದ್ದವನು ಐ ಆಮ್ ದ ಫಸ್ಟ್ ಟ್ರಿಲಿಯೋನೇರ್ ಆಫ್ ದ ವರ್ಲ್ಡ್. ಸ್ವಲ್ಪ ಕೆಳಗಡೆ ಬಂದಿರೋದು ಈಗ ಹೌದು, ಆದರೆ ಗಮನಿಸಬೇಕಾದಂಥ ಸಂಗತಿ ಏನಂದರೆ ಹಲವರ ಅಂದಾಜಿನ ಪ್ರಕಾರ ನಮ್ಮ ಭಾರತದ ಗೌತಮ್ ಅದಾನಿ ಇನ್ನು 2 ವರ್ಷಗಳಲ್ಲಿ ಜಗತ್ತಿನ 2ನೇ ಟ್ರಿಲಿಯೋನೇರ್ ಆಗುವವರಿದ್ದಾರೆ. ಒಂದು ಆ ಕಡೆಯ ಕತೆ. ಆದರೆ ಈ ಕಡೆಯ ಕತೆ ಏನಪ್ಪ ಅಂದ್ರೆ ಕಾಲೇಜಿನೊಳಗೆ ಹಂಗಾಮಿ ಲೆಕ್ಚರರ್ಸನ್ನು ತಗೊಳ್ಳುವಂಥ ಅವರಿಗೆ ಕೊಡುವಂಥ ಪಗಾರ 12,000 ರೂಪಾಯಿ. ಅದೆಷ್ಟೋ ಕಡೆಗಳಲ್ಲಿ ಶಿಕ್ಷಕರಿಗೆ ಸಿಗ್ತಾ ಇರುವಂಥ ಪಗಾರ 6-8,000 ರೂಪಾಯಿ. ಯಾವ ಆರ್ಥಿಕ ತಾರತಮ್ಯದ ನಡುವೆ ನಾವು ಜೀವನ ಮಾಡ್ತಾ ಇದ್ದೀವಿ? ಇದು ಎಲ್ಲಿಗೆ ತಗೊಂಡು ಹೋಗ್ತಾ ಇದೆ ನಮ್ಮನ್ನು? ಯಾವ ಸಾಮಾಜಿಕ ಪ್ರಕ್ಷುಬ್ಧತೆಗೆ, ಅಶಾಂತಿಗೆ ಅದು ಕಾರಣ ಆಗ್ತದೆ? ಇದು ಎಲ್ಲವೂ ಅದರ ಹಿಂದೆ ನಾವು ಯಾವುದನ್ನು ಜತನ ಮಾಡಿಕೊಂಡು ಬಂದಿದ್ದೀವೋ ಆ ಅಭಿವೃದ್ಧಿಯ ಮಾದರಿ ಇದೆ. ಪರಿಸರ ನಾಶಕ, ಜೀವನಾಶಕ ಅಭಿವೃದ್ಧಿಯ ಮಾದರಿ ಇದೆ. ಹಾಗಾದರೆ ನಾವೇನು ಮಾಡಬಹುದು? ಆಹಾರದ ಸಂದರ್ಭದೊಳಗೆ ಈಗಷ್ಟೇ ಊಟ ಮಾಡಿದ್ವಿ ನಾವು ಎಲ್ಲರೂ ಬಹಳ ಸಂತೋಷದಿಂದ ಒಂದು ಸಿಹಿ ತಿಂಡಿ ತಿಂದ್ವಿ, ಹೌದಾ? ಸಕ್ಕರೆಯಿಂದ ಮಾಡಿದ್ವಿ. ಸಕ್ಕರೆಯ ವಿರಾಟ್ ಸ್ವರೂಪ ಅಂತ ಅನ್ನೋದೇ ಒಂದು ದೊಡ್ಡ ಇದನ್ನಿದೆ, ಪ್ರಕರಣ ಇದೆ. ಸಕ್ಕರೆ ಏನೇನು ಮಾಡ್ತದೆ, ನಮ್ಮ ಆರೋಗ್ಯಕ್ಕೆ ಏನು ಮಾಡ್ತದೆ, ಸಾಮಾಜಿಕ ಆರೋಗ್ಯಕ್ಕೆ ಏನು ಮಾಡ್ತದೆ, ರಾಜಕೀಯಕ್ಕೆ ಏನು ಮಾಡ್ತದೆ, ಪರಿಸರಕ್ಕೆ ಏನು ಮಾಡ್ತದೆ, ಸ್ತ್ರೀ ಸಂಕುಲಕ್ಕೆ ಏನು ಮಾಡ್ತದೆ. ಸಕ್ಕರೆಯ ವಿರಾಟ್ ಸ್ವರೂಪ. ನಾವು ಅನ್ನ ಉಂಡ್ವಿ, ಆ ಅಕ್ಕಿ ಎಲ್ಲಿಂದ ಬರ್ತದೆ ನಮ್ಗೆ ಗೊತ್ತಿಲ್ಲ. ಅದು ಗಂಗಾವತಿಯೊಳಗೆ ಬೆಳೆದಿದ್ದು, ಮತ್ತೊಂದು ಕಡೆ ಬೆಳೆದಿದ್ದು, ಅದಕ್ಕೆ ಎಷ್ಟು ಕೀಟನಾಶಕ ಹಾಕಿದ್ರೋ ನಮ್ಗೆ ಗೊತ್ತಿಲ್ಲ. ನಾವು ಸ್ವತಂತ್ರರು, ನಾವು ಸುಶಿಕ್ಷಿತರು, ನಾವು ಶಿಕ್ಷಕ ಸಮುದಾಯದವರು, ನಾವು ಬಟ್ಟೆ ಹಾಕೊಂಡು ಮೆರಿತಾ ಇದ್ದೀವಿ. ಎಲ್ರಿಗೂ ಪ್ಲಾಸ್ಟಿಕ್ ಬಗ್ಗೆ ಇವತ್ತು ಬಹಳ ದೊಡ್ಡ ಎಚ್ಚರಿಕೆ ಬಂದಿರ್ತದೆ. ಆದರೆ ನಾವು ಧರಿಸುವಂಥ ಬಟ್ಟೆಗಳ ಬಗ್ಗೆ ಎಷ್ಟು ಜನ ಪಾಲಿಯೆಸ್ಟರ್ ಬಟ್ಟೆ ಹಾಕ್ಕೊಂಡಿದ್ದೀವಿ? ನಾವು ಧರಿಸಿರುವಂಥ ಪಾಲಿಯೆಸ್ಟರ್ ಬಟ್ಟೆ ಮುಂದಿನ 200 ವರ್ಷಗಳ ವರ್ಷ 200 ವರ್ಷಗಳ ಕಾಲ ಅದು ನಮ್ಮ ಹೆಸರು ಹೇಳ್ತಾ ಅಲ್ಲೆಲ್ಲೋ ಬಿದ್ದಿರ್ತದೆ. ನಮಗೆ ನಮ್ಮ ಆಹಾರ, ನಮ್ಮ ಬಟ್ಟೆ, ನಮ್ಮ ಆಶ್ರಯ ಅಂದರೆ ಮನೆ, ನಾವು ಬೆಳಗ್ಗಿನಿಂದ ಎಷ್ಟೂ ವಿದ್ಯುತ್ತನ್ನು ಉಳಿಸ್ತಾ ಇದ್ದೀವಿ. ಜ್ಞಾನ ವಿಜ್ಞಾನ ಸಮಿತಿಯವರು ಯಾಕೆ ನಮಗೆ ಬುದ್ಧ 2,500 ವರ್ಷಗಳ ಹಿಂದೆ 50 ವರ್ಷಗಳ ಕಾಲ ಸತತವಾಗಿ ಉಪನ್ಯಾಸ ಮಾಡಿದವನು ಕಾಡು ಮೇಡುಗಳಲ್ಲಿ, ವನಗಳಲ್ಲಿ. ನಮಗೆ ಯಾಕೆ ಅಂಥದ್ದೊಂದು ವಿಧಾನವನ್ನು ರೂಪಿಸಿಕೊಳ್ಳಿಕ್ಕಾಗೋದಿಲ್ಲ? ಇಷ್ಟ್ಯಾಕೆ ವಿದ್ಯುತ್ ಶಕ್ತಿ ಉಳಿಸ್ಬೇಕು ನಾವು? ಕೊನೆಗೂ ಎಲ್ಲವೂ ಎಲ್ಲಿಗೆ ಬರ್ತದೆ ಅಂದರೆ ನಾವು ಎಷ್ಟು ಶಕ್ತಿಯನ್ನು ಬಳಸ್ತೀವಿ ಅಂತ. ಎನರ್ಜಿ ಆಡಿಟ್, ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಇದು ಅತ್ಯಂತ ಮುಖ್ಯವಾದ. ಕೊನೆಗೂ ನಾನು ವಿದ್ಯುತ್ ಶಕ್ತಿಯ ರೂಪದೊಳಗೆ, ನೀರಿನ ರೂಪದೊಳಗೆ, ಮತ್ತೊಂದು ಯಾವುದೋ ರೂಪದೊಳಗೆ ಎಷ್ಟು ಶಕ್ತಿಯನ್ನು ಖರ್ಚು ಮಾಡ್ತಾ ಇದ್ದೀನಿ. ವೈಯಕ್ತಿಕ ನೆಲೆಯೊಳಗೆ, ಕುಟುಂಬದ ನೆಲೆಯೊಳಗೆ, ಸಮುದಾಯದ ನೆಲೆಯೊಳಗೆ, ದೇಶದ ನೆಲೆಯೊಳಗೆ, ಈ ಎಲ್ಲ ನೆಲೆಗಳಲ್ಲಿ ನಾವು
ಮುಂದಿನ ದಿನಮಾನಗಳಲ್ಲಿ ಎಷ್ಟು ಹೆಚ್ಚು ಸರಳ ಆಗ್ತಾ ಹೋಗ್ತೀವೋ, ಸ್ವ ಇಚ್ಛಾ ಸರಳತೆ, ಸರ್ಕಾರದವರು ನಿಯಮಗಳನ್ನು ಮಾಡಿ ಹೇಳುವ ರೂಪದೊಳಗಲ್ಲ, ನಾವು ನೈತಿಕವಾಗಿ ಒಂದು ಬಲವನ್ನು ಗಳಿಸಿಕೊಳ್ಬೇಕಾದ್ರೆ. ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನಾವೆಲ್ಲರೂ ನೋಡಿದ್ದೀವಿ, ಕೇಳಿದ್ದೀವಿ. ಯಾಕೆ ಅಷ್ಟು ಅವ್ರ ಮಾತು ಮಹತ್ವ ಗಳಿಸ್ತಿತ್ತು? ಅವ್ರು ಒಂದು ಕಡೆ ಉಪನ್ಯಾಸ ಮಾಡಲಿಕ್ಕೆ ಬಂದರೆ ಅದ್ಯಾವ ಶಿಸ್ತು, ಅದ್ಯಾವ ಶಾಂತತೆ, 10,000 ಜನ ಸುಮ್ಮನೆ ಕೂರ್ತಿದ್ರು. ಆ ವ್ಯಕ್ತಿಗೆ ಅದು ಯಾಕೆ ಬಲ ಬರ್ತಿತ್ತು ಅಂದರೆ ಅದು ನೈತಿಕ ಬಲದಿಂದ ಬರ್ತಿತ್ತು, ಸ್ವ ಇಚ್ಛಾ ಸರಳತೆಯಿಂದ ಬರ್ತಿತ್ತು. ಅದನ್ನು ನಾವು ಶಿಕ್ಷಣ ಕ್ಷೇತ್ರದೊಳಗೆ ಇದ್ದೀವಿ ಅಂತಾದರೆ, ನಾಳೆ ನಾವು 100 ಜನ 1000 ಜನ ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಹೇಳುವವರಿದ್ದೀವಿ, ಸುಸ್ಥಿರತೆಯ ಬಗ್ಗೆ ಹೇಳುವವರಿದ್ದೀವಿ ಅಂತಾದರೆ ನಾವು ಮೊದಲು ಆ ಮೌಲ್ಯಗಳನ್ನು ರೂಢಿಸಿಕೊಳ್ಬೇಕಾಗ್ತದೆ. ಹಾಗಾಗಿ ಈ ಉಪನ್ಯಾಸ ಕೇವಲ ಇಲ್ಲಿ ಕೇಳಿ ಇಲ್ಲಿ ಬಿಟ್ಟು ಹೋಗುವಂಥ ಉಪನ್ಯಾಸ ಆಗೋದು ಬೇಡ ಅಂತ ಇಂಗ್ಲೀಷ್ನೊಳಗೆ ಟೇಕ್ ಅವೇ ಅಂತ ಹೇಳ್ತಾರೆ. ಮನೆ ಬುತ್ತಿ ಅಂತ ನಾವು ಕನ್ನಡದೊಳಗೆ ಹೇಳೋದು. ಇಲ್ಲಿಂದ ಹೋಗುವಾಗ ಮನೆ ಬುತ್ತಿ ಸ್ವಲ್ಪ ಕೊಡ್ತೀನಿ ನಾವು ನಿಮಗೆ, ತೊಗೊಂಡು ಹೋಗ್ರಿ ಅಂತ. ಏನನ್ನು ಕೊಡ್ತೀನಿ ನಾನು ನಿಮಗೆ ಅಂತಂದರೆ 4-5 ಪುಸ್ತಕಗಳ ಹೆಸರು ಹೇಳ್ತೀನಿ. ಒಂದು ಸೈಲೆಂಟ್ ಸ್ಪ್ರಿಂಗ್ ಅಂತ 1962 ರೇಚಲ್ ಕಾರ್ಸನ್ ಅಂತನ್ನುವರು ಬರೆದು, ಪರಿಸರ ಅನ್ನುವಂಥ ಒಂದು ಶಬ್ದ ಇದೆ, ಪ್ರಕೃತಿಯ ಅನ್ನೋದಿದೆ ಅನ್ನೋದನ್ನು ನಮಗೆ ಹೇಳಿದ್ದೆ. ಸೈಲೆಂಟ್ ಸ್ಪ್ರಿಂಗ್ ಅಂತ, ಅದು ಮೌನ ವಸಂತ ಅಂತ ಕನ್ನಡದೊಳಗೆ ಅನುವಾದ ಆಗಿದೆ ಅಂತ ನನಗೇನು ಸಿಕ್ಕಿಲ್ಲ. ಎರಡನೇದು 1994 ಬಂದಂತಹ ಅವರ್ ಸ್ಟೋಲನ್ ಫ್ಯೂಚರ್, ಯಾರೋ ನಮ್ಮ ಭವಿಷ್ಯವನ್ನೇ ಕದೀತಾ ಇದ್ದಾರೆ ಅಂತ. ಹಾಗೆ ಕೀಟನಾಶಕಗಳು, ಪ್ಲಾಸ್ಟಿಕ್ ಅಂತದ್ದು, ರಾಸಾಯನಿಕಗಳು ನಮ್ಮ ಸಂತಾನೋತ್ಪತ್ತಿ ಶಕ್ತಿಯನ್ನೇ ಹರಣ ಮಾಡ್ತಾ ಇದ್ದಾವೆ ಅನ್ನೋದನ್ನು ಎಲ್ಲ ಸಾಕ್ಷ್ಯಾಧಾರಗಳ ಮೂಲಕ ಹೇಳಿರುವಂಥ ಪುಸ್ತಕ ಅವರ್ ಸ್ಟೋಲನ್ ಫ್ಯೂಚರ್ ಅಂತ. ಮೂರನೇದು ದ ಕ್ಲೈಮೇಟ್ ಬುಕ್ ಅನ್ನೋದು, ಗ್ರೀಟಾ ಥನ್ಬರ್ಗ್ ಅನ್ನುವಂತಹ ಒಬ್ಬ 23 ವರ್ಷದ ಯುವತಿ ಏಕಾಂಗಿಯಾಗಿ ಶುರು ಮಾಡಿ ಈಗ ದೊಡ್ಡ ಪರಿಸರ ಬಳಗವನ್ನೇ ಸುತ್ತು ಮಾಡಿಕೊಂಡಿರುವಂಥ ಯುವತಿ, ಅವಳು ಬರೆದಿರುವಂಥದ್ದು ದ ಕ್ಲೈಮೇಟ್ ಬುಕ್ ಅಂತ. 4ನೇದು ಹಿಂದ್ ಸ್ವರಾಜ್ ಅನ್ನುವಂಥ ಒಂದು ಪುಸ್ತಕ. ಆಧುನಿಕ ನಾಗರಿಕತೆಯನ್ನು ಎಷ್ಟು ಕಟುವಾಗಿ ಟೀಕಿಸಬಹುದು ಅಷ್ಟು ಕಟುವಾಗಿ ವಿಮರ್ಶಿಸಿರುವಂಥ ಪುಸ್ತಕ. ಆ ಪುಸ್ತಕ ಒಂದು ಕಡೆ ಇದಾಯಿತು ಅಂತಂದರೆ, ನಾನು ಕೆಲವು ಸೂಕ್ತಿಗಳನ್ನು ಹಂಚ್ಕೊಳ್ತೀನಿ, ಮುಂದೆ ನೀವು ಅವುಗಳನ್ನು ಮನನ ಮಾಡಬಹುದು ಅಂತೇಳಿ. ಬಿ ದ ಚೇಂಜ್ ಯು ವಾಂಟ್ ಟು ಸಿ, ನೀವು ಬಯಸುವ ಬದಲಾವಣೆ ನೀವೇ ಮೊದಲು ಆ ಬದಲಾವಣೆ ಆಗಿದೆ ಅಂತ. ಎರಡನೇದು, ದೇರ್ ಇಸ್ ಇನಫ್ ಫಾರ್ ಎವ್ರಿವನ್ಸ್ ನೀಡ್ಸ್ ಬಟ್ ನಾಟ್ ಇನಫ್ ಫಾರ್ ಒನ್ ಪರ್ಸನ್ಸ್ ಗ್ರೀಡ್. ಎಲ್ಲರ ಅವಶ್ಯಕತೆಗಳಿಗೂ ಆಗುವಷ್ಟು ಸಂಪನ್ಮೂಲ ಈ ಭೂಮಿಯ ಮೇಲಿದೆ. ಆದರೆ ಯಾರೋ ಒಬ್ಬ ವ್ಯಕ್ತಿಯ, ಅದು ಎಲಾನ್ ಮಸ್ಕ್ ಆಗ್ತಾನೋ ಅಥವಾ ಗೌತಮ್ ಅದಾನಿ ಆಗ್ತಾರೋ ಮತ್ತೊಬ್ರು ಯಾರೋ, ಅವರ ದುರಾಶೆಗಳಿಗಾಗುವಷ್ಟು ಇಲ್ಲ ಈ ಭೂಮಿಯ ಮೇಲೆ. ಮೂರನೇದು, ದ ಬೆಸ್ಟ್ ವೇ ಟು ಫೈಂಡ್ ಯುವರ್ ಸೆಲ್ಫ್ ಈಸ್ ಟು ಲೂಸ್ ಯುವರ್ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಅದರ್ಸ್. ನಿಮ್ಮನ್ನು ನೀವು ಕಂಡುಕೊಳ್ಳೋದು ಅತ್ಯುತ್ತಮವಾದಂಥ ಮಾರ್ಗ ಯಾವುದು ಅಂದರೆ ಇನ್ನೊಬ್ಬರ ಸೇವೆಯೊಳಗೆ ನೀವು ಕರಗಿ ಹೋಗುವುದು ಅಂತ. 4ನೇದು, ಇನ್ ಅ ಜೆಂಟಲ್ ವೇ ಯು ಕ್ಯಾನ್ ಶೇಕ್ ದ ವರ್ಲ್ಡ್. ಅತ್ಯಂತ ಮೃದುವಾದ ರೀತಿಯೊಳಗೂ ಈ ಜಗತ್ತನ್ನು ನೀವು ಅಲುಗಾಡಿಸಬಹುದು ಅಂತ. ಜೊತೆಗೆ ಬಹುಶಃ ಸೆಪ್ಟೆಂಬರ್ ತಿಂಗಳೊಳಗೇ ಇದೇ ವಿಷಯವನ್ನು ಇಟ್ಟುಕೊಂಡು ಇನ್ನೂ ವಿಸ್ತಾರವಾಗಿ 10 ಹಲವು ಸಂಗತಿಗಳನ್ನು ಇಟ್ಕೊಂಡ್ಬಿಟ್ಟು 3 ದಿವಸದ ಕಾರ್ಯಾಗಾರವನ್ನು ನಾವು ಮಾಡೋಣ. ಆ ಕಾರ್ಯಾಗಾರ ಸುಸ್ಥಿರ ಜೀವನ ಶೈಲಿ ಅಂದರೆ ಏನು, ಹವಾಮಾನ ಸಂಕಷ್ಟದ ಕಾರಣ ಪರಿಹಾರಗಳೇನು ಅನ್ನೋದನ್ನು ಇಟ್ಕೊಂಡ್ಬಿಟ್ಟು ಆ ಕಾರ್ಯಾಗಾರದೊಳಗೆ ಸ್ವ ಇಚ್ಛಾ ಸರಳತೆ ಅಂದರೆ ಏನು, ಸಕ್ಕರೆಯ ವಿರಾಟ್ ಸ್ವರೂಪ ಅಂದರೆ ಏನು, ವೈಜ್ಞಾನಿಕ ಪಾವಿತ್ರ್ಯ ಅಂದರೆ ಏನು, ಪತಂಜಲಿಯ ಅಷ್ಟಾಂಗ ಯೋಗ, ಅನುಕೂಲದ ಅನಾನುಕೂಲ, ಮನೆಯೊಳಗೊಂದು ತಿಮಿಂಗಲ, ಸೇವಾ ಸಂತೋಷ, ಚತುರಂಗ ಧ್ಯಾನ, ಗಾಂಧಿ ಎಂಬ ಕ್ರಿಯಾಪದ, ಅಂಬೇಡ್ಕರ್ ಎಂಬ ಆಶಾಕಿರಣ, ಅರಣ್ಯ ಸ್ನಾನ, ಇಂದಿರಾ ಅಗತ್ಯ, ಒಳಲೋಕ ದರ್ಶಕ, ನಮ್ಮ ಸಂವಿಧಾನ, ನಮ್ಮ ಪ್ರಜಾಪ್ರಭುತ್ವ, ಈ ಎಲ್ಲ ವಿಷಯಗಳನ್ನು ಇಟ್ಕೊಂಡ್ಬಿಟ್ಟು ನಾವು 3 ದಿವಸ ಬಹಳ ಆಳವಾಗಿ ಈ ಹವಾಮಾನ ಸಂಕಷ್ಟ ಮತ್ತು ಭೂತಾಪ ಹೆಚ್ಚಳದೊಳಗೆ ಹೊಕ್ಕು ನಮ್ಮನ್ನು ನಾವೇ ಸಮರ್ಥರನ್ನಾಗಿ ಮಾಡಿಕೊಳ್ಳೋದು.
ನಾವು ಹೆಚ್ಚು ಸಮರ್ಥರಾದರೆ, ನಾವು ಹೆಚ್ಚು ಸಬಲರಾದರೆ, ನಾವು ನೈತಿಕವಾಗಿ ಗಟ್ಟಿಯಾದರೆ ನಮ್ಮ ಮಾತನ್ನು 10 ಜನ ಕೇಳ್ತಾರೆ, 100 ಜನ ಕೇಳ್ತಾರೆ, 1000 ಜನ ಕೇಳ್ತಾರೆ, ನಮ್ಮ ಮಕ್ಕಳು ಕೇಳ್ತಾರೆ. ಇವತ್ತು ಯುವಜನರು ಯಾವುದೇ ಕಾರ್ಯಕ್ರಮಕ್ಕೂ ಬರೋದಿಲ್ಲ ಅಂತ ನಾವೇನು ಹೊರಗೆ ಹೇಳ್ತಾ ಇದ್ದೀವೋ, ನಾವು ಬೆಳಿಬೇಕಾಗಿರ್ತದೆ. ಇಷ್ಟನ್ನು ಹೇಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ.